ನನ್ನ ಹೆಸರು ಶ್ರಾವಣಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಮಾವಿನಹಳ್ಳಿ ಸೆನ್ಪಟ್ಟಿ. ನನ್ನ ಹೆಸರು ಶ್ರೇಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಸೆನ್ಪಟ್ಟಿ ಮಾವಿನಹಳ್ಳಿ. ನಾವು ಹೇಳಲು ಬಂದಿರೋ ಟಾಪಿಕ್ ಯಾವುದು ಅಂತಂದರೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಮಾಧ್ಯಮ ಮತ್ತು ಮನೋರಂಜನೆ. ಇದರಲ್ಲಿ 4 ಡಿವಿಷನ್ಸ್ ಬರ್ತವೆ. ಯಾವ್ಯಾವು ಅಂತ ಅಂದರೆ ಕ್ರಿಯೇಟಿವ್ ರೂಲು, ಟೆಕ್ನಿಕಲ್ ರೂಲ್, ಮ್ಯಾನೇಜರಿಯಲ್ ರೂಲು ಮತ್ತು ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ರಿಪೋರ್ಟಿಂಗು. ಕ್ರಿಯೇಟಿವ್ ರೂಲಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಆ್ಯಕ್ಟರು, ಸ್ಕ್ರಿಪ್ಟ್ ರೈಟರು, ಇನ್ನೂ ಮುಂತಾದವರು ಬರ್ತಾರೆ. ಇನ್ನು ಟೆಕ್ನಿಕಲ್ ರೂಲಲ್ಲಿ ಅಂತೀರಾ ಸೌಂಡ್ ಇಂಜಿನಿಯರು, ಎಡಿಟರು, ಇನ್ನೂ ಮುಂತಾದ ಜನರು ಬರ್ತಾರೆ. ಮ್ಯಾನೇಜರಿಯಲ್ ರೂಲಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರು, ಪಬ್ಲಿಷಿಂಗ್ ಮ್ಯಾನೇಜರು ಅವ್ರು ಬರ್ತಾರೆ. ಮತ್ತು ರಿಪೋರ್ಟಿಂಗ್ ಮತ್ತು ಬ್ರಾಡ್ಕಾಸ್ಟಿಂಗಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ರಿಪೋರ್ಟರ್ ಬರ್ತಾರೆ, TV ಆ್ಯಂಕರ್ ಬರ್ತಾರೆ, ಮತ್ತು ಲೈವ್ ಹೋಸ್ಟ್ ಅವ್ರು ಬರ್ತಾರೆ, ಇನ್ನು ಮುಂತಾದವ್ರು ಬರ್ತಾರೆ. ಈಗ ಕಾಮನಾಗಿ ಎಲ್ಲರೂ ಏನು ಮಾಡ್ತೀರಾ, ಇದು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಾ, ಮೂವಿ ಮತ್ತು ಟಿವಿಲಿ ಏನೇನು ನೋಡ್ತೀವಿ, ಮೂವಿ, TV, ಫೋನಲ್ಲಿ ಏನೇನು ನೋಡ್ತೀರಾ, ಮತ್ತು ಸೀರಿಯಲ್ಸು, ನ್ಯೂಸ್ ಚಾನಲ್ಸು ಎಲ್ಲ ನೋಡ್ತೀರಾ ಅಲ್ವಾ. ಇದು ಒಂದು ಎಲ್ಲರಿಗೂ ನಿಮ್ಗೆ ಆಸೆ ಇರುತ್ತೆ, ನಾನು ಮೂವಿ ಮಾಡಬೇಕು, ಅದರಲ್ಲಿ ಹೀರೋಯಿನ್ ಆಗಬೇಕು ಅಂತ ನಿಮಗೂ ಆಸೆ ಇರುತ್ತೆ. ಏನು ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿರಲ್ಲ. ಒಂದು ಮೂವಿ ಮಾಡಬೇಕು ಅಂದರೆ ಯಾರು ಬೇಕು ಅಂತಂದರೆ ಯಾರು ಬೇಕಂದರೆ ಸೌಂಡ್ ಇಂಜಿನಿಯರ್ ಬೇಕು, ಸ್ಕ್ರಿಪ್ಟ್ ರೈಟರ್ ಬೇಕು, ಪರ್ಫಾರ್ಮರ್ ಬೇಕು, ಇನ್ನು ಮುಂತಾದವರು ಎಲ್ಲರೂ ಬೇಕಾಗುತ್ತೆ. ಮೂವಿಲಿ ಆ್ಯಕ್ಟರು, ಡ್ಯಾನ್ಸರು, ಮ್ಯೂಸಿಷಿಯನ್ ಎಲ್ಲರೂ ಬೇಕಾಗಿರುತ್ತೆ. ಲೀವ್ ಶೋ ಹಾಸ್ಟ್ ಬೇಕು, ಜರ್ನಲಿಸ್ಟ್ ಬೇಕು, ಇನ್ನು ಮುಂತಾದವರು ಎಲ್ಲರೂ ಬೇಕಾಗಿರುತ್ತೆ. ಈಗ ಪರ್ಫಾರ್ಮೆನ್ಸ್ ಇಲ್ಲದೇ ಒಂದು ಮೂವಿ ಮಾಡೋಕ್ಕಾಗಲ್ಲ. ಪರ್ಫಾರ್ಮೆನ್ಸಲ್ಲಿ ಡ್ಯಾನ್ಸರ್ ಇಲ್ಲದೇ ಒಂದು ಮೂವಿ ಮಾಡೋಕ್ಕಾಗಲ್ಲ. ಸಿಂಗರ್ ಬೇಕೇ ಬೇಕು. ಒಂದು ಸಾಂಗ್ ಹಿಟ್ಟಾಗಬೇಕು ಅಂದರೆ ಸಿಂಗರ್ ಇರಲೇಬೇಕು ಅಲ್ವಾ. ಅದಕ್ಕೆ ಸಿಂಗರ್ ಬೇಕು ಸಿಂಗರ್ ಬೇಕು. ಮತ್ತು ಆ್ಯಕ್ಟರಲ್ಲಿ ಹೀರೋಯಿನ್ಸು ಎಲ್ಲ ಬೇಕು. ಇನ್ನು ಸ್ಕ್ರಿಪ್ಟ್ ರೈಟರಲ್ಲಿ ಒಂದು ಸ್ಕ್ರಿಪ್ಟ್ ರೈಟರು ಅನ್ನೋ ಕತೆ ಬರೀತಾರೆ. ಚಲನಚಿತ್ರ ಬರೆದು ಒಂದು ಕತೆ ಬರೆದು ಆ ಕತೆ ಅವರಿಗೆ ಬರೀತಾರಲ್ಲ ಸ್ಕ್ರಿಪ್ಟ್ ರೈಟರ್ ಅನ್ನೋರು, ಅವ್ರಿಗೆ ಕತೆ ಬರೆದಿರೋದು ಅವ್ರಿಗೆ ಇಷ್ಟ ಆಗಬೇಕು. ಬರೆದಾಗ ಆ ಮೂವಿ ಫಸ್ಟ್ ಕತೆ ಇಷ್ಟ ಆಗಿ ಆ ಮೂವಿ ಬರೆದ್ರೆ ಈ ಕತೆ ಚೆನ್ನಾಗೈತಲ್ವಾ, ಈ ಕತೆ ಬರೆದ್ರೆ ಇನ್ನೂ ಮೂವಿ ಚೆನ್ನಾಗಿರುತ್ತಲ್ಲ, ತೆಗೆದ್ರೆ ಇನ್ನೂ ಸಾಂಗ್ಸು ಅದು ಇದು ಎಲ್ಲ ಸೇರಿಸಿ ಮಾಡಿದ್ರೆ ಮೂವಿ ಚೆನ್ನಾಗಿರುತ್ತೆ, ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ. ಅದಕ್ಕೆ ಅವ್ರು ಮೂವಿ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೌಂಡ್ ಇಂಜಿನಿಯರ್ ಇರಬೇಕಲ್ವ. ಈಗ ಒಂದು ಸಾಂಗ್ ಆಗ್ತೈತೆ ಅಂದರೆ ಸೌಂಡ್ ಇಲ್ಲದೇ ನೀವು ಹೆಂಗೆ ಸಾಂಗ್ ಕೇಳಿಸ್ಕೊತೀರಾ, ಸೌಂಡು ಬೇಕು. ಮತ್ತು ಇದು ಕ್ಯಾಮ್ರಾ ಆಪ್ರೇಟರು ಇದು ಒಂದು ವಿಡಿಯೋ ಮಾಡಲಿಲ್ಲ ಅಂದರೆ ನೀವು ನೀಟಾಗಿ ಮಾಡ್ತಿಲ್ಲ, ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ, ಹಿಂಗೆ ಮಾಡಿದ್ರೆ ಸರಿಯಾಗುತ್ತೆ ಅಂತ ಕ್ಯಾಮ್ರಾ ಆಪ್ರೇಟರ್ ಹೇಳಿದ್ರೆ ಸರಿಯಾಗುತ್ತೆ. ಮತ್ತು ಸೌಂಡ್ ಇಂಜಿನಿಯರು ಒಂದು ಹಾಡು ಒಂದು ಪ್ಲೇ ಆಗ್ತೈತೆ ಅಂದರೆ ಸೌಂಡ್ ಇಲ್ಲದೇ ನೀವು ಹೆಂಗೆ ಸಾಂಗ್ ಕೇಳಿಸ್ಕೊತೀರಾ. ಈಗ ಒಂದು ಸಾಂಗ್ ಟ್ರೆಂಡ್ ಆಯಿತು ಅಂದರೆ ನೀವು ಅದನ್ನೇ ಇಷ್ಟಪಡ್ತೀರಾ. ಒಂದು 2 ತಿಂಗಳು 3 ತಿಂಗಳು ತನಕ ಆ ಸಾಂಗ್ ಟ್ರೆಂಡಿಂಗ್ ಆಗಿರೋದು ಹೋಗೋದೇ ಇಲ್ಲ. ಸಾಂಗ್ ಜಾಸ್ತಿ ಇಷ್ಟಪಡ್ತೀರಾ. ಮತ್ತು ಇದ್ರಾಗ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಅಂದರೆ ಸೋಷಿಯಲು, ಲೀಡರ್ಶಿಪ್ಪು, ಆರ್ಟಿಸ್ಟು, ಆರ್ಗನೈಸರು, ಅವು 4 ಸ್ಕಿಲ್ಸ್ ಬೇಕಾಗಿರುತ್ತೆ ಇದರಲ್ಲಿ. ಸೋಷಿಯಲ್ಲು ನೀವು ಎಲ್ಲರ ಜೊತೆನೂ ಸೋಷಿಯಲಾಗಿರಬೇಕು. ಆಮೇಲೆ ಈಗ ಒಬ್ಬರು ಹಿಂಗೆ ಮಾಡಿದ್ರು ನನಗೆ ಇದು ಇಷ್ಟ ಆಗಲಿಲ್ಲ ಅಂತ ನೀವು ಮುನಿಸ್ಕೊಂಡು ಹೋಗೋದು ಅದೆಲ್ಲ ಆಗ್ತಿರುತ್ತೆ. ಅದಕ್ಕೆ ಸೋಷಿಯಲ್ ಅನ್ನೋದು ಇರಬೇಕು. ಲೀಡರ್ಶಿಪ್ಪು ಏನಕ್ಕೆ ಇರಬೇಕು ಅಂದರೆ ಈಗ ಒಂದು ಟೀಮ್ ಐತೆ, ಒಂದು ಟೀಮ್ ನಡೆಸ್ತಿದ್ದಾರೆ ಅಂದರೆ ಅದ್ರಲ್ಲಿ ಲೀಡರ್ ಒಬ್ಬರು ನೋಡ್ಕೋಬೇಕು. ಅದಕ್ಕೆ ಲೀಡರ್ಶಿಪ್ ಬೇಕು. ಆರ್ಟಿಸ್ಟಿಕ್ಕು ಈಗ ಕಲೆ ಇಲ್ಲದೇ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಸಾಂಗ್ ಹೇಳೋದೇ ಒಬ್ರಿಗೆ ಅದೊಂದು ಕಲೆ ಇರುತ್ತೆ. ಆ ಸಾಂಗ್ ಹೇಳೋಕ್ಕೆ ಒಬ್ಬರು ಸಾಂಗ್ ಹೇಳೋರು ಜಾಸ್ತಿ ಸಾಂಗ್ ಹೇಳೋರು ಇಲ್ಲ ಅಂದರೆ ಅವ್ರ ವಾಯ್ಸಿಂದ ಧ್ವನಿ ಅವ್ರು ತಿಳ್ಕೊಳೋ ಥರ ಮಾಡುತ್ತೆ. ಒಂದು ಸರಿ ಅವ್ರು ಹೇಳಿದಾಗ ಅದನ್ನು ತಿಳ್ಕೊಂಡು ಒಬ್ಬರು ಅವ್ರನ್ನ ಹೊಗಳಿದ್ರೆ ಸಾಕು, ಅವರೇ ನಾನು ಸಾಂಗ್ ಚೆನ್ನಾಗಿ ಹೇಳ್ತೀನಲ್ವ, ನಾನು ಸಿಂಗರ್ ಆಗೋ ಚಾನ್ಸಸ್ ಇರುತ್ತೆ, ನಾನು ಸಿಂಗರ್ ಈ ಥರ ಓದಬೇಕು ಅಂತ ಅವ್ರಿಗೆ ಅನಿಸಿರುತ್ತೆ. ಅಂದರೆ ಈಗ ಏನು ಓದಬೇಕು ಅಂತ ಈಗ ಗೊತ್ತಿರಲ್ಲ. ಅದಕ್ಕೆ ಎಜುಕೇಷನ್ ಪಾತ್ರ ನಮ್ಗೆ ಏನೇನು ಮಾಡಬೇಕು ಅಂತ ನೋಡೋದಾದರೆ ಎನಿ ಪಿ ಯು ಸಿಲಿ BVOC ಅನ್ನೋ BVOC ಅನ್ನೋ ಎಕ್ಸಾಮ್ ಬರೆದ್ರೆ ಎಕ್ಸಾಮ್ ಬರೆದ್ರೆ ಕ್ಯಾಮ್ರಾ ಆಪರೇಟರ್ ಆಗ್ಬೋದಾಗಿರುತ್ತೆ. PUCಲಿ ಸೈನ್ಸ್ ತಗೊಂಡ್ರೆ BSc ಇನ್ ಸೌಂಡ್ BSc ಅನ್ನೋ ಇನ್ ಸೌಂಡ್ ಎಕ್ಸಾಮ್ ಬರೆದ್ರೆ ಸೌಂಡ್ ಇಂಜಿನಿಯರ್ ಆಗ್ಬೋದಾಗಿರುತ್ತೆ. PUCಲಿ 10th ಮುಗಿದಾದ್ಮೇಲೆ PUC ಕಾಮರ್ಸ್ ತಗೊಂಡ್ರೆ ಕಾಮರ್ಸಲ್ಲಿ BBA ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನೋ ಎಕ್ಸಾಮ್ ಬರೆದ್ರೆ BBA ಮೀಡಿಯಾ ಮ್ಯಾನೇಜರ್ ಆಗ್ಬೋದಾಗಿರುತ್ತೆ.
ಇನ್ನು ಇನ್ನು ಹೇಳ್ತೀರಾ, ಇವಾಗ ನಾವು ಮಾತಾಡ್ತಿರೋದು ಒಂದು ವಿಡಿಯೋ ಆಗ್ತೈತಿ, ಅದನ್ನ ಯಾರ್ಯಾರು ಫೋನ್ ಇಟ್ಕೊಳ್ಳೋಷ್ಟು ಇದು ಬಂದಿಲ್ಲ. ಇವಾಗ ಸ್ಟ್ಯಾಂಡ್ ಬಂದೈತೆ, ಆ ಸ್ಟ್ಯಾಂಡ್ ಇಕ್ಕಿ ನಾವೆಲ್ಲಾದರೂ ಹೋಗ್ಬೋದು, ಹೆಂಗಾದ್ರು ಮಾಡ್ಕೋಬೋದು, ಅದನ್ನೆಲ್ಲ ವಿಡಿಯೋ ಆಗಿರುತ್ತೆ. ಇವಾಗ ಹನುಮಂತ ಅವನು ಬಿಗ್ ಬಾಸಲ್ಲಿ ಒಂದು ರೀಲ್ಸ್ ಪ್ರಕಾರ ರೀಲ್ಸಿಂದ ಅವ್ನು ಫೇಮಸ್ ಆದ. ಇವಾಗ ಬಿಗ್ ಬಾಸಿಗೆ ಹೋದ, ಬಿಗ್ ಬಾಸಿಂದ ಅವನಿಗೆ ಇವಾಗ ಬಿಗ್ ಬಾಸ್ ವಿನ್ನರೇ ಹನುಮಂತ. ಹನುಮಂತಂಗೆ ಅಷ್ಟು ಇದೈತೆ, ನನಗೆ ಅಷ್ಟೊಂದು ಎಲ್ಲ ಐತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಫಸ್ಟು ಸಿಂಗರ್ ಆಗಿ ರೀಲ್ಸಿಂದ ಎಲ್ಲ ಹೋಗಿ ರೀಲ್ಸ್ ಚೆನ್ನಾಗಿ ಮಾಡ್ದಂತೆ. ಅವ್ರು ರೀಲ್ಸ್ ಹೋಗ್ಲಿ, ರೀಲ್ಸಿಗೆಲ್ಲ ಲೈಕ್ ಕೊಟ್ಟು ಅವನು ಬಿಗ್ ಬಾಸಿಗೆ ಹೋದ. ಬಿಗ್ ಬಾಸಲ್ಲಿ ಇವಾಗ ವಿನ್ನರ್ ಆಗಿದ್ದು ಮೊನ್ನೆ ಹನುಮಂತನಯ್ಯ. ಈ ಭಾರತದಲ್ಲಿ ಇನ್ನೂ ಎಷ್ಟೊಂದು ಜನ ಪ್ರತಿಭೆಗಳಿರ್ತಾರೆ, ಅವನ್ನೆಲ್ಲ ಗುರುತಿಸಿ ಮುಂದೆ ತರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇನ್ನು ಈಗ ರೀಲ್ಸ್ ಮಾಡಿ ಎಲ್ಲ ಇದು ಅವ್ರ ಪ್ರತಿಭೆ ತೋರಿಸ್ಕೊಂತಿದ್ದಾರೆ, ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇನ್ನು ನಮ್ಮ ಕೆರಿಯರ್ ಗೈಡ್ಲೈನ್ಸಿಂದ ನಾವೆಲ್ಲ ಕಲ್ತಿದ್ದೀವಿ. ಕೆರಿಯರ್ ಗೈಡ್ಲೈನ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನು ಇದು ಎಲ್ಲ ಮಕ್ಕಳು ಕೆರಿಯರ್ ಗೈಡ್ಲೈನ್ಸಿಂದ ಏನೇನು ಓದಬೇಕು ಅಂತ ಗೊತ್ತಿಲ್ಲ, ನನಗೂ ಸಹ ಗೊತ್ತಿರಲಿಲ್ಲ. ನನಗೂ ಹೀರೋಯಿನ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ಏನು ಓದಬೇಕು ಅಂತ ಗೊತ್ತಿರಲಿಲ್ಲ. ಈಗ ಕೆರಿಯರ್ ಗೈಡ್ಲೈನ್ಸಿಂದ ಗೊತ್ತಾಗೈತೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು.